ಕಾಲೇಜಿಗೆ ರೈತರಿಂದ ದಿಢೀರ್ ಮುತ್ತಿಗೆ. ನಾವು ತಿಂತೀವಿ, ನಿಮ್ಮ ಮಕ್ಕಳು ಹೇಗೆ ತಿನ್ನಿಸ್ತೀಯಲ್ಲ ನಮಗೆ. ವಸತಿ ನಿಲಯದ ಮಲಮೂತ್ರ ಹಾಗೂ ಕಲುಷಿತ ನೀರು ಹರಿದು ನೂರಾರು ಎಕರೆ ಗದ್ದೆ ನಾಶ. ಅಧಿಕಾರಿಗಳ ಎದುರಲ್ಲೇ ಪ್ರಾಂಶುಪಾಲ ವೀರಭದ್ರಪ್ಪ ಬೇಜವಾಬ್ದಾರಿ ವರ್ತನೆ. ರೊಚ್ಚಿಗೆದ್ದ ರೈತ ಸಂಘದ ಮುಖಂಡರು. ಗದ್ದೆ ಪ್ರದೇಶಕ್ಕೆ ನೀರು ಉಣಿಸ್ತಕ್ಕಂಥ ದೊಡ್ಡ ಮಹಾಕಾಯಿ ನಮ್ಮ ಕೆರೆ, ಇದಕ್ಕೆ ಉಚ್ಚಿವಯ್ತಕ್ಕಂಥದ್ದು, ಕಕ್ಕಸು ಮಾಡ್ತಕ್ಕಂಥದ್ದು ಇತ್ತೀಚೆಗೆ ನೀವು ಶುರು ಮಾಡಿ. ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ ಇಂದು ಕಾಲೇಜು ಮತ್ತು ವಸತಿ ನಿಲಯದಿಂದ ಬರುವ ಮಲಮೂತ್ರ ಹಾಗೂ ಸೋಪು ಶಾಂಪೂ ಮಿಶ್ರಿತ ಕಲುಷಿತ ನೀರು ನೂರಾರು ಎಕರೆ ಗದ್ದೆಗೆ ಸೇರಿ ಭೂಮಿ ಫಲವತ್ತತೆ ಕಳೆದುಕೊಳ್ಳುತ್ತಿದೆ ಎಂದು ಆರೋಪಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಕಾಲೇಜಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಯಿತು. ಕೊಟ್ಟೂರ ಕೆರೆ 510 ಎಕರೆ ನೀರು ನಿಲ್ಲುವ ಒಡರುಳ್ಳ ಕೆರೆ. ಇದರಿಂದ 1800 ಎಕರೆ ಗದ್ದೆ ಪ್ರದೇಶಕ್ಕೆ ನೀರು ಉಣಿಸ್ತಕ್ಕಂಥ ದೊಡ್ಡ ಮಹಾಕಾಯಿ ನಮ್ಮ ಕೆರೆ, ಇದಕ್ಕೆ ಉಚ್ಚಿವಯ್ತಕ್ಕಂಥದ್ದು, ಕಕ್ಕಸು ಮಾಡ್ತಕ್ಕಂಥದ್ದು ಇತ್ತೀಚೆಗೆ ನೀವು ಶುರು ಮಾಡಿದ್ವಿ. ನಾನು ಹೇಳಿದೆ, ಇಲ್ಲಿ ಇರ್ತಕ್ಕಂಥ ಕಾಲೇಜು ನಾನೇ ನಿಮಗೆ ಬೈಲಾಸ್ ಸಜೆಷನ್ ಕೊಟ್ಟಿನಿ ರಿಜಿಸ್ಟ್ರೇಷನ್ ಆಗುವಾಗ ಎಚ್ಚರಿಕೆಯಲ್ಲಿ. ಇದು ನಮ್ಮ ಗದ್ದೆಯಲ್ಲಿ 4 ಎಕರೆ ಇದೆ, ಇದು 3 ಎಕರೆ ಇದೆ, ಆ ಕಡೆ 3 ಎಕರೆ ಚಿಲ್ಲರೆ ಇದೆ. ಇವತ್ತು ದಯವಿಟ್ಟು ಬಂದು ಅಧಿಕಾರಿಗಳು ಮತ್ತು ರೈತರ ಸಮ್ಮುಖದಲ್ಲೇ ಕಾಲೇಜಿನ ಪ್ರಾಂಶುಪಾಲ ವೀರಭದ್ರಪ್ಪ ತಮ್ಮ ತಪ್ಪನ್ನು ಒಪ್ಪಿಕೊಳ್ಳದೆ ಬೇಜವಾಬ್ದಾರಿಯಿಂದ ವರ್ತಿಸಿದ್ದಾರೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಕಲುಷಿತ ನೀರಿನಿಂದ ಹಾಳಾಗಿರುವ ಬೆಳೆಗಳಿಗೆ ತಕ್ಷಣವೇ ಪರಿಹಾರ ಒದಗಿಸಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ರೈತ ಸಂಘದ ಕಾನೂನು ಸಲಹೆಗಾರ HM ಪಂಡಿತಾರಾಧ್ಯ ಎಚ್ಚರಿಕೆ ನೀಡಿದ್ದಾರೆ. ಇಲ್ಲಿರ್ತಕ್ಕಂಥರು ಈಗ ಯಾಕಂದ್ರೆ ಗದ್ದಿಗಳು ಒಂದಲ್ಲ, ಆ ಲೆಟ್ರಿನ್ ನೀರು, ಬಾತ್ರೂಮ್ ನೀರು ಇಲ್ಲಿ ST ಕಾಲೋನಿಲಿಂದ ಹಿಡಿದು ಅಲ್ಲಿ SC ಕಾಲೋನಿ ದೇವ್ರ ಮನೆ ಚನ್ನಮಲ್ಲಪ್ಪರು ಏನೇ ಪೆಟ್ರೋಲ್ ಬಂಕ್ ಇದೆಯಲ್ಲ ಅದ್ರ ಹಿಂಜಾಸಿ ಅಲ್ಲಿ ನಿಲ್ತದ ನೀರು. ಆ ನೀರು ನಿಲ್ಲೋದ್ರಿಂದ ಈ ತಾಲೂಕಿನ ಜನರಿಗೆ ಸಾಂಕ್ರಾಮಿಕ ರೋಗಗಳು ಬಂದರೆ ಅದಕ್ಕೆ ಯಾರು ಹೊಣೆಗಾರರು? ಇಲ್ಲಿರ್ತಕ್ಕಂಥ ತಹಸೀಲ್ದಾರು ನಿಷ್ಕ್ರಿಯರಾಗ್ಯಾರೆ, ಇಲ್ಲಿರ್ತಕ್ಕಂಥ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳು ನಿಷ್ಕ್ರಿಯರಾಗಿದ್ದಾರೆ. ಯಾಕಂದರೆ ಈ ಕಾಲೇಜಿಂದ ಏನಾದರೂ ಪರ್ಮಿಷನ್ ಇದೆಯಾ, ನೀರು ಬಿಡಲಿಕ್ಕೆ ಪರ್ಮಿಷನ್? ಪೊಲ್ಯೂಷನ್ ಬೋರ್ಡ್ನವರು ಕೂಡ ಅವರು ಕೂಡ ಇದ್ರ ಬಗ್ಗೆ ಕ್ರಮ ತಗೋಬೇಕಂತ ನಮ್ಮದು ಒತ್ತಾಯ. ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೆಯೇ ಪೊಲ್ಯೂಷನ್ ಬೋರ್ಡ್ ಏನು ಅಧಿಕಾರಿಗಳು ಅದಾರೆ, ಮಾನ್ಯ ತಹಸೀಲ್ದಾರ್ ಏನಾದರೆ, ಕಾಲೇಜಿನ ಆಡಳಿತ ಮಂಡಳಿ ಏನಿದ್ದಾರೆ ಅವರು ಓನರ್ ಮೇಲೆ ಇಲ್ಲ, ಅವರು ವ್ಯಾಪ್ತಿಯಲ್ಲಿ ಏನಿದೆ ಕಾಲೇಜ್ ವ್ಯಾಪ್ತಿಯಲ್ಲಿ ಅದನ್ನು ಒಂದು ಗುಂಡಿ ತಕ್ಕೊಂಡು ಫಿಲ್ಟರ್ ಮಾಡಿ ಅದು ಬೆಳೆಗಳಿಗೆ ಖಾಲಿ ಬಿಡೋಕ್ಕೆ ಯೋಗ್ಯ ಅಂತಂದು ಪೊಲ್ಯೂಷನ್ ಬೋರ್ಡ್ನಿಂದ ಅವರು ಏನಾದರೂ ಸರ್ಟಿಫಿಕೇಟ್ ತಗೊಂಡ್ರೆ ನೀರು ಬೀಳಲಿ, ಅದನ್ನು ಫಿಲ್ಟರ್ ಮಾಡಿ. ಇಲ್ಲದೇ ಇದ್ದರೆ ಈಗೇನು ಇಷ್ಟು ವರ್ಷ ಅವರು ಬೀಳ್ಬಿಟ್ಕೊಂಡಾರೆ ಭೂಮಿಗಳನ್ನ, ಅದಕ್ಕೆಲ್ಲನೂ ಅವರು ಪರಿಹಾರ ಕೊಡಬೇಕು. ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಈ ಕಾಲೇಜಿನ ಬಗ್ಗೆ ಕ್ರಮ ತಗೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಕಾಲೇಜ್ ಮುಂದೆ ಚಿರಿಬಿ ರಸ್ತೆನ ನಾವು ಧರಣಿ ಮಾಡ್ತೀವಿ. ಇದು ಬಗೆಹರ ತನಕ. ಯಾಕಂದ್ರೆ ಸ್ಥಳಕ್ಕೆ PSI ಗೀತಾಂಜಲಿ ಶಿಂದೆ, ಪರಿಸರ ಮಾಲಿನ್ಯ ನಿಯಂತ್ರಣಾಧಿಕಾರಿ ಪೂಜಾರ್ ಮಂಜುನಾಥ್ ಹಾಗೂ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿ ಕೋಟೆಪ್ಪ ಭೇಟಿ ನೀಡಿದ್ರು. ಪ್ರತಿಭಟನೆಯಲ್ಲಿ ರೈತ ಸಂಘದ ಪ್ರಮುಖರಾದ ದೇವರಮನೆ ಮಲ್ಲೇಶ್, ಬಣಕಾರ್ ಬಸವರಾಜ್, ರಮೇಶ್, ಕೋಟಪ್ಪ ಸೇರಿದಂತೆ ಹಲವು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಮುರುಗೇಶ್ ಕೊಟ್ಟೂರು. ನಿಖರ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.